ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಪ್ಪ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ ಹೇಳ್ತೀನಿ ತುಮಕೂರು ಬಗ್ಗೆ. ಫುಲ್ ವಿಡಿಯೋನ ವಾಚ್ ಮಾಡಿ, ಓಕೆನಾ? ನಾನಿವತ್ತು ಬಂದಿರೋದು ನಮ್ಮ ತುಮಕೂರಿನ MG ಸ್ಟೇಡಿಯಂ, ಮಹಾತ್ಮ ಗಾಂಧಿ ಸ್ಟೇಡಿಯಂ ಪಕ್ಕದಲ್ಲಿರೋ ರೀಓಪನ್ ಆಗಿರೋ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಇರುವ ಮತ್ಸ್ಯಾಲಯಕ್ಕೆ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ. ಒಂದೊಂದಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ತುಮಕೂರಲ್ಲಿ ಸಾಕಷ್ಟು ವರ್ಷಗಳಿಂದ ಇದ್ದರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಈ ಮತ್ಸ್ಯಾಲಯ ಮುಂಚೆ ಇತ್ತು ಅಂತ. ಬಟ್ ಡ್ಯೂ ಟು ಸೆವೆರಲ್ ರೀಸನ್ಸ್, ಆಬ್ವಿಯಸ್ ರೀಸನ್ಸ್, ಇದು ಕ್ಲೋಸ್ ಆಗಿತ್ತು. ಬಟ್ ಈಗ ಅದು ರಿಓಪನ್ ಆಗ್ತಿದೆ ವಿತ್ ಬ್ಲಾಸ್ಟ್. ಆಲ್ಮೋಸ್ಟ್ ನನ್ನ ಕಣ್ಣು ಮುಂದೆನೇ ನನಗೆ 50+ ವೆರೈಟೀಸ್ ಆಫ್ ಫಿಶಸ್ ಕಾಣ್ತಿದೆ. ಸೊ ನೀವು ಕೂಡ ಇಲ್ಲಿ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ, ಬಂದು ಎಂಜಾಯ್ ಮಾಡಿ, ಪೀಸ್ಫುಲ್ ಆಗಿರಿ. ಈ ಒಂದು ಅಕ್ವೇರಿಯಮ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಜಿಲ್ಲಾ ಪಂಚಾಯಿತಿ ತುಮಕೂರು ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಫಿಶರಿ ಕಡೆಯಿಂದ 14 ಜುಲೈ 2025 ರಿಓಪನ್ ಆಗ್ತಿರೋದು. ಅಕ್ವೇರಿಯಂ ಇನ್ ಕಂಪ್ಲೀಟ್ ಡೀಟೇಲ್ಸ್ ಹಾಗೂ ಫಿಶಸ್ ಬಗ್ಗೆ ಫಿಶರಿ ಡಿಪಾರ್ಟ್ಮೆಂಟ್ ಅಥಾರಿಟೀಸ್ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಸುಮಂತ್ ಗೌಡ, ಅಲಂಕಾರಿಕ ಮೀನುಗಾರಿಕೆ ಗುತ್ತಿಗೆದಾರರು. ನಾವು ಈ ಅಕ್ವೇರಿಯಂನ ಕ್ರಿಯೇಟ್ ಮಾಡಿರುವಂಥ ಕಾರಣ, ಜನರಿಗೆ ಒಂದು ಮಾಹಿತಿ ಕೇಂದ್ರವಾಗಿ ಇದನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಇದರಿಂದ ನಾವು ಅಕ್ವೇರಿಯಂ ಫಿಶ್ಗಳನ್ನ ಮನೆಗಳಲ್ಲಿ ಹೆಂಗೆ ಮೇಂಟೈನ್ ಮಾಡ್ಬೋದು ಮತ್ತು ಅವುಗಳ ಆರೋಗ್ಯನ ಹೇಗೆ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಮತ್ಸ್ಯಾಲಯದಲ್ಲಿ ಅದ್ರ ಬಗ್ಗೆ ನಿಮಗೆ ಗೈಡ್ಲೈನ್ಸ್ ಫ್ರೀಯಾಗಿ ಕೊಡ್ತೀವಿ. ಈ ಅಕ್ವೇರಿಯಂ ನಾವು ಮೀನುಗಾರಿಕೆ ಇಲಾಖೆಯಿಂದ ಸೃಷ್ಟಿ ಮಾಡಿರೋದ್ರಿಂದ ಸರ್ಕಾರದಿಂದ ದೊರೆಯುವ ಅಲಂಕಾರಿಕ ಮೀನುಗಾರಿಕೆಯ ಬಗ್ಗೆ ಮಾಹಿತಿಗಳನ್ನು ಕೂಡ ನಾವು ಈ ಇಲಾಖೆ ವತಿಯಿಂದ ನಿಮಗೆ ಉಚಿತವಾಗಿ ಮಾರ್ಗದರ್ಶನ ನೀಡ್ತೇವೆ. ಮೊದಲನೇದಾಗಿ ಈ ಅಕ್ವೇರಿಯಂಗಳಲ್ಲಿ ನಾವು ಡೆಮೋಗೋಸ್ಕರ ಕೆಲವೊಂದು ವೆರೈಟಿ ಫಿಶ್ಗಳನ್ನ ಇಟ್ಟಿದ್ದೀವಿ ಆಲ್ರೆಡಿ. ಅದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಮೊದಲನೇದು, ಇದರ ಹೆಸರು ಝೀಬ್ರಾ ಡ್ಯಾನಿಯೋಸ್ ಅಂತ. ಇದರಲ್ಲಿ ನಾವು 2 ವಿಧದ ಮೀನುಗಳನ್ನ ಬಿಟ್ಟಿದ್ದೀವಿ. ಮೊದಲನೇದು ಪಿಂಕ್ ಝೀಬ್ರಾ ಡ್ಯಾನಿಯೋಸ್. ಇದು ನ್ಯಾಚುರಲ್ ಫಿಶ್ಶು. ಇದು ನ್ಯಾಚುರಲ್ ಆಗಿ ಆಲ್ರೆಡಿ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಒಂದು ತಳಿ. ಈ ಮೀನಿನ ಕೆಲವು ಪ್ರಜಾತಿಗಳನ್ನು ಲ್ಯಾಬಲ್ಲಿ ಹೈಬ್ರಿಡೈಸೇಷನ್ ಮಾಡಿ ಕ್ರಿಯೇಟ್ ಮಾಡಿರೋದ್ರಿಂದ ಬಂದಿರುವಂಥ ಕೆಲವೊಂದು ತಳಿಗಳಂದರೆ ಗ್ರೀನ್ ಝೀಬ್ರಾ ಡ್ಯಾನಿಯೋಸ್, ನೆಕ್ಸ್ಟು ಯೆಲ್ಲೋ ಝೀಬ್ರಾ ಡ್ಯಾನಿಯೋಸ್, ಇದು ಬ್ಲೂ ಝೀಬ್ರಾ ಡ್ಯಾನಿಯೋಸ್. ಪಿಂಕ್ ಕಲರ್ ಹೊಂದ್ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಹೈಬ್ರಿಡ್ ಫಿಶ್ಗಳು. ಇದರಲ್ಲಿ 2 ವಿಧದ ತಳಿ ಮೀನುಗಳು ಇದ್ದಾವೆ. ಎರಡನೇದಾಗಿ ಮಿಲ್ಕಿ ವೈಟ್ ಕೊಯ್ಕಾರ್ಪ್. ಇದು ಕೂಡ ಹೈಬ್ರಿಡ್ ಫಿಶ್. ಇದರಲ್ಲಿ ಯಾವುದು ನ್ಯಾಚುರಲ್ ಫಿಶ್ ಅಲ್ಲ. ಎರಡನೇದಾಗಿ ಇದರಲ್ಲಿ ನಿಮಗೆ ಅದ್ರ ಕ್ಯಾರೆಕ್ಟರು ಹೋಲಿಸ್ತಾ ಹೋದರೆ ಇದು ಪ್ಯೂರ್ಲಿ ವೆಜಿಟೇರಿಯನ್ ಫಿಶ್. ಅದ್ರ ಜೊತೆ ಇರುವಂಥದ್ದು ಇನ್ನೊಂದು ಆಲ್ಬಿನೋ ವೈಟ್ ಶಾರ್ಕ್ ಅಂತ. ಇದು ಅಷ್ಟೇ, ಇದು ಮಿಶ್ರಹಾರಿ. ನಾವು ಇದರಲ್ಲಿ ಮಿಶ್ರಹಾರಿ ಹಾಗೂ ಸಸ್ಯಾಹಾರಿ ಎರಡು ಮೀನುಗಳನ್ನು ಒಟ್ಟಿಗೆ ಬಿಟ್ಟಿರ್ತೀವಿ. ಯಾಕೆಂದರೆ ಇವೆರಡು ಒಂದಕ್ಕೊಂದು ಟ್ಯಾಂಕ್ ಮೇಟ್ಸ್, ಹಂಗಂದರೆ ಅದು ಒಂದಕ್ಕೊಂದು ಹೊಂದಾಣಿಕೆಯಾಗಿ ಬೆಳೆಯುವಂಥ ಫಿಶ್ಗಳು. ಮೂರನೇದು ಸರ್ಫಿ ಟೆಟ್ರಾ. ಇದು ಕೂಡ ನ್ಯಾಚುರಲ್ ಫಿಶ್. ಇದು ಅಮೆಝಾನ್ ನದಿಯಲ್ಲಿ ಇರುವಂಥ ಒಂದು ನ್ಯಾಚುರಲ್ ತಳಿಯ ಮೀನಿದು. ಈ ಮೀನಿನ ಬಗ್ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂದರೆ, ಇದನ್ನು ಸ್ಕೂಲಿಂಗ್ ಫಿಶ್ಗಳಂತ ಕರಿತೀವಿ. ಸ್ಕೂಲಿಂಗ್ ಫಿಶ್ ಅಂತ ಅಂದರೆ ಒಂದನ್ನೊಂದು ತುಂಬ ಫಾಲೋ ಮಾಡುತ್ತೆ, ಯೂನಿಫಾರ್ಮ್ ಆಗಿ. ಅದು ನೀವು ಗಮನಿಸ್ಬೋದು, ಗುಂಪಾಗೆ ಓಡಾಡ್ತಾ ಇರುತ್ತೆ, ಒಂದನ್ನು ಬಿಟ್ಟು ಒಂದು ದೂರ ಇರಲ್ಲ. ಇವು ಕಮ್ಯುನಿಟಿಯಾಗೇ ಯಾವಾಗಲೂ ಓಡಾಡ್ತಾ ಇರುತ್ತೆ. ಇದ್ರದ್ದು ನ್ಯಾಚುರಲ್ ಲೈಫ್ ಸ್ಪ್ಯಾನ್ ಒಂದು 5 to 6 ಇಯರ್ಸ್ ನಿಮಗೆ ಲೈಫ್ ಸ್ಪ್ಯಾನ್ ಇರುತ್ತೆ. ನೆಕ್ಸ್ಟು ಇದು ಜಾಪನೀಸ್ ಕೊಯ್ಕಾರ್ಪ್ ಅಂತ. ಜಪಾನ್ ದೇಶದ ಒಂದು ಹೈಬ್ರಿಡ್ ತಳಿ. ಈ ಮೀನುಗಳನ್ನ ಜಪಾನ್ ದೇಶದಲ್ಲಿ ಇನ್ವೆಂಟ್ ಮಾಡ್ತಾರೆ. ಇದು ಒಂದು ಅವ್ರಿಗೆ ರಿಲಿಜಿಯಸ್ ಸ್ಪೀಶೀಸ್, ಹಂಗಂದರೆ ಅವರು ಇದನ್ನು ಒಂದು ದೇವರ ರೂಪದಲ್ಲಿ ನೋಡ್ತಾರೆ. ಈ ಫಿಶ್ಗಳು ಹೈಬ್ರಿಡ್ ಕೂಡ ಹೌದು, ನ್ಯಾಚುರಲ್ ಅಲ್ಲ. ನೀವಿಲ್ಲಿ ಒಂದನ್ನು ಗಮನಿಸ್ಬೋದು, ನಾವಿಲ್ಲಿ ಮಾಡಿರುವಂಥ ಇಷ್ಟು ಅಕ್ವೇರಿಯಂಗಳಲ್ಲಿ ಯಾವ ತಳಿ ಮೀನುಗಳನ್ನ ನಾವು ಬಿಟ್ಟಿದ್ದೀವಿ, ಅದರ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟ್, ಅದು ಯಾವ ವಾತಾವರಣದಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ ಆ ವಾತಾವರಣವನ್ನೇ ನಾವು ಕ್ರಿಯೇಟ್ ಮಾಡಿರ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ತೋರಿಸ್ಬೋದು, ಈ ಝೀಬ್ರಾ ಡ್ಯಾನಿಯೋಸ್. ಇದು ನದಿಗಳಲ್ಲಿ ಇರುವಂಥ ಒಂದು ಫಿಶ್ಶು. ಈ ಮೀನಿಗೆ ಯಾವಾಗಲೂ ಲೈವ್ ಪ್ಲ್ಯಾಂಟ್ಸ್ ಅಥವಾ ಒಂದು ಸಸ್ಯ ಆ ಒಂದು ವಾತಾವರಣದಲ್ಲಿದ್ದರೆ ಅದು ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಅದರದ್ದು ಏನು ಲೈಫ್ ಸ್ಪ್ಯಾನ್ ಇದೆ, ಆ ಲೈಫ್ ಸ್ಪ್ಯಾನ್ವರೆಗೂ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಅದೇ ಜಾಗದಲ್ಲಿ ಸರ್ವೈವ್ ಆಗೋಕ್ಕೋಸ್ಕರ ಅದದು ಜಾತಿ ಒಂದು ವೆರೈಟಿನ ನಾವು ಅದದು ವಾತಾವರಣದಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಸರ್ಫಿ ಟೆಟ್ರಾನು ಕೂಡ ಅಮೆಝಾನ್ ನದಿಲಿ ಇದು ಕೆಲವು ಕಲ್ಲುಗಳಿರುವಂಥ ಜಾಗದಲ್ಲಿ ಇರುತ್ತೆ. ಹಾಗೂ ನದಿ ಯಾವಾಗಲೂ ಸ್ಲೋ ಆಗಿ ಮೂವ್ ಆಗುವಂಥ ಪೋರ್ಷನ್ ಇರುತ್ತೆ. ಅಮೆಝಾನ್ ನದಿಲಿ ಸ್ಲೋ ಆಗಿ ಮೂವ್ ಆಗುವಂಥ ವಾಟರ್ ಇರೋ ಜಾಗದಲ್ಲಿ ಮಾತ್ರ ಇರುತ್ತೆ. ಸೊ ಅದೇ ಥರ ಸೃಷ್ಟಿ ಮಾಡಿದ್ವಿ. ಯಾವುದೇ ಥರ ವಾಟರ್ ಕರೆಂಟ್ಸು ಫೋರ್ಸ್ ಜಾಸ್ತಿ ಇರಲ್ಲ. ಈ ಥರ ನಾವು ಒಂದೊಂದು ಅಕ್ವೇರಿಯಂಗಳನ್ನ ಸೃಷ್ಟಿ ಮಾಡ್ತಾ ಹೋಗಿದ್ದೀವಿ. ನೆಕ್ಸ್ಟು ಮುಂದಿನ ತಳಿ ರೆಡ್ ಐ ಟೆಟ್ರಾ. ಇದು ಕೂಡ ಒಂದು ಟೆಟ್ರಾ ಪ್ರಜಾತಿಗೆ ಸೇರಿದಂಥ ಒಂದು ಮೀನು. ಇದು ಕೂಡ ನದಿಯಲ್ಲಿ ಇರುವಂಥದ್ದೇ. ಈ ಮೀನು ಇದ್ರದ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂದರೆ, ಇದ್ರದ್ದು ಕಣ್ಣು ರೆಡ್ ಕಲರ್ ಆಗಿ ಹೊಳಿತಿರುತ್ತೆ. ಅದರಿಂದನೇ ಇದನ್ನು ರೆಡ್ ಐ ಟೆಟ್ರಾ ಅಂತ ನಾವು ಕರಿತೀವಿ. ನೆಕ್ಸ್ಟು ಟಿನ್ ಫೈಲ್ ಬಾರ್ಬ್. ಇದು ಬಾರ್ಬ್ ಅನ್ನೋ ಒಂದು ಜಾತಿಯಲ್ಲಿ ಬರುವಂಥ ಒಂದು ವೆರೈಟಿ. ಇದರಲ್ಲಿ 2 ವಿಧಗಳಿದ್ದಾವೆ.
ಸಿಲ್ವರ್ ಟಿನ್ ಫೈಲ್, ಆಲ್ಬಿನೋ ಟಿನ್ ಫೈಲ್. ಇದ್ರದ್ದು ಒಂದು ಲೈಫ್ ಸ್ಪ್ಯಾನು ನಿಮಗೆ ಮ್ಯಾಕ್ಸಿಮಮ್ 15ರಿಂದ 20 ವರ್ಷದವರೆಗೂ ಬದುಕುವಂಥ ಒಂದು ಕ್ಯಾರೆಕ್ಟರ್ ಇರುವಂಥ ಮೀನಿದು. ನೆಕ್ಸ್ಟು ಬೋನಸ್ ರೆಡ್ ಐ ಟೆಟ್ರಾ. ಇದು ಕೂಡ ಟೆಟ್ರಾ ವೆರೈಟಿಯಲ್ಲಿ ಬರುವಂಥ ಒಂದು ನ್ಯಾಚುರಲ್ ಫಿಶ್ ಇದು. ಈ ಮೀನಿನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಂದರೆ ಅದರದ್ದು ಕಣ್ಣು, ಎಲ್ಲ ಫಿಶ್ಗಳಿಗೂ ಕಣ್ಣು, ಲೆನ್ಸ್ ಮತ್ತು ಪಿಪಿಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದರೆ ಈ ಮೀನಿಗೆ ಕಣ್ಣು ರೆಡ್ ಕಲರಲ್ಲಿ ಬರುತ್ತೆ. ಆ ಪಿಪಿಲ್ಸ್ ರೆಡ್ ಕಲರ್ ಇರೋದ್ರಿಂದ ಅದು ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ. ಅದೇ ಇದು ಈ ಮೀನಿನ ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ನೆಕ್ಸ್ಟು ಈ ಮೀನಿನ ಹೆಸರು ಡೆನಿಸನ್ ಬಾರ್ಬ್ ಅಂತ. ಇದು ನೇಟಿವ್ಲಿ ನಮ್ಮ ಇಂಡಿಯಾದೇ ಆಗಿರೋದ್ರಿಂದ ಇದು ಕೇರಳದ ಒಂದು ನ್ಯಾಚುರಲ್ ಮೀನು. ಇದು ಕೇರಳದ ಕೆಲವು ನದಿಯ ಪ್ರಾಂತ್ಯದಲ್ಲಿ ಆಲ್ರೆಡಿ ನದಿಲೇ ಇರುವಂಥ ಮೀನು. ಹಾಗೂ ಇದು ನಮ್ಮ ಜಿಯೋ ಟ್ಯಾಗಲ್ಲಿ ಒಂದು ರೆಡ್ ಲೈನಲ್ಲಿ ಇದೆ. ಹಂಗಂದರೆ ಇದು ಎಂಡೇಜರ್ಡ್ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿನ ವಾತಾವರಣ, ಅಲ್ಲಿನ ನೀರಿನ ಕಲುಷಿತದಿಂದ ಈ ಮೀನುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅದರಿಂದ ಗೌರ್ಮೆಂಟು ಈಗ 2022ರಿಂದ ಈ ಮೀನುಗಳನ್ನ ಮಾರಾಟ ಮಾಡುವಾಗಿಲ್ಲ ಹಾಗೂ ನದಿಯಲ್ಲಿ ಹಿಡಿಯುವಾಗಿಲ್ಲ ಅಂತ ಬ್ಯಾನ್ ಮಾಡಿದೆ. ಈ ಮೀನಿನ ಹೆಸರು ಪೋಲಾರ್ ಪ್ಯಾರೋಟ್ ಅಂತ. ಇದು ಆ್ಯಕ್ಚುಲಿ ಒಂದು ಹೈಬ್ರಿಡ್ ತಳಿಯ ಮೀನಿದು. ಇದು ಬೇರೆ ಒಂದು ಜಾತಿ, ಹಂಗಂದರೆ ಪ್ಯಾರೋಟ್ ಫಿಶ್ ಅಂತ ಒಂದು ಫಿಶ್ ಇದೆ, ಅದು ಕೂಡ ಹೈಬ್ರಿಡೇ. ಆ ಒಂದು ಮೀನು ಹಾಗೂ ನ್ಯಾಚುರಲ್ ಆಗಿರುವಂಥ ಝೀಬ್ರಾ ಕಾನ್ವಿಟ್ ಫಿಶ್ಗೆ ಹೈಬ್ರಿಡ್ ಮಾಡಿ ತೆಗೆದಿರುವಂಥ ಮೀನು. ಇದು ನ್ಯಾಚುರಲ್ ಆಗಿ ಬ್ರೀಡ್ ಆಗ್ತಾ ಹೋಗ್ತದೆ. ಇದನ್ನು ಈಸಿಯಾಗಿ ನಮ್ಮ ಮನೆಗಳಲ್ಲಿ ಸಾಕ್ತಾ ಹೋಗ್ಬೋದು. ನೆಕ್ಸ್ಟು ಏಂಜಲ್ ಫಿಶ್ ಅಂತ. ಇದು ಏಂಜಲ್ ಫಿಶಲ್ಲೇ ಒಂದು ರೇರ್ ವೆರೈಟಿ. ಇದನ್ನು ಸ್ಪೆಷಲಾಗಿ ಏನು ಕರಿತೀವಿ, ವೆಲ್ ಟೇಲ್ ಏಂಜಲ್ ಅಂತ ಕರಿತೀವಿ. ನಾರ್ಮಲ್ ಏಂಜಲ್ ಫಿಶ್ಗೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಅದರದ್ದು ಬಾಡಿಲಿರುತ್ತೆ ಫಿನ್ಸ್, ಅದನ್ನು ನಾವು ತುಂಬ ದೊಡ್ಡದಾಗಿ ಕಾಣ್ಬೋದು ಇದರಲ್ಲಿ. ಬೇರೆ ಒಂದು ಏಂಜಲ್ ಫಿಶ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ದೊಡ್ಡದಾಗಿರುತ್ತೆ. ಅದರಿಂದ ಇದನ್ನು ವೆಲ್ ಟೈಲ್ ಏಂಜಲ್ ಅಂತ ಕರಿತೀವಿ. ನೆಕ್ಸ್ಟು ಈ ಮೀನಿನ ಹೆಸರು ಫ್ಲವರ್ ಹಾರ್ನ್ ಅಂತ. ಇದು ಒಂದು ಹೈಬ್ರಿಡ್ ಪ್ರಜಾತಿಯ ಮೀನು. ಅದರಲ್ಲೂ ಫ್ಲವರ್ ಹಾರ್ನಲ್ಲಿ ತುಂಬ ವೆರೈಟಿಗಳು ಬರುತ್ತೆ. ಅದರಲ್ಲಿ ಇದರ ಹೆಸರು ಮ್ಯಾಗ್ಮಾ ಬ್ಲೂ ಅಂತ. ನೆಕ್ಸ್ಟು ಈ ಮೀನು ಬಗ್ಗೆ ನಾವು ಹೇಳೋದಾದರೆ ಇದರ ಹೆಸರು ಜೈಂಟ್ ಗೊರಾಮಿ ಅಂತ. ದೈತ್ಯ ಗೌರಾಮಿ ಅನ್ನೋ ಒಂದು ಮೀನಿದು. ಇದರದ ಒಂದು ಲೈಫ್ ಸ್ಪ್ಯಾನು 35ರಿಂದ 40 ವರ್ಷದವರೆಗೆ ಬದುಕುವಂಥ ಮೀನು. ಇಡೀ ಅಕ್ವೇರಿಯಂ ಫಿಶ್ಗಳಲ್ಲಿ, ಅಲಂಕಾರಿಕ ಮೀನುಗಳಲ್ಲಿ ಜಾಸ್ತಿ ವರ್ಷ ಬದುಕುವಂಥ ಮೀನು ಅಂದರೆ ಈ ಜೈಂಟ್ ಗೊರಾಮಿ. ಎರಡನೇದು ಇದರ ಹೆಸರು ಬಟಿ ಕೊಫೇರಿ ಅಂತ. ಇದು ಒಂದು ಮಾನ್ಸ್ಟರ್ ವೆರೈಟಿ ಚಿಕ್ಲೆಟ್. ಹಂಗಂದರೆ ಇದು ದೈತ್ಯ ಮೀನುಗಳ ಒಂದು ಪ್ರಜಾತಿಗಳಲ್ಲಿ ಇದು ಒಂದು ಮೀನನ್ನು ತಿಂದು ಬದುಕುವಂಥ ಮೀನುಗಳು. ಈ ಮೀನುಗಳು ಏನು ಮಾಡುತ್ತೆ ಅಂದರೆ ಹುಳ, ಉಪಟೆ ಹಾಗೂ ಕೆಲವೊಂದು ಸಣ್ಣ ಸಣ್ಣ ಮೀನುಗಳನ್ನ ತಿಂದು ಬದುಕುತ್ತೆ. ಅದರಿಂದ ಇವನ್ನ ಸ್ವಲ್ಪ ನಾವು ಬಿಡುವಬೇಕಾದ್ರೆ ಅದರ ಪ್ರಜಾತಿ ಮೀನುಗಳ ಜೊತೆ ಮಾತ್ರ ನಾವು ಬಿಡ್ತಾ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಈ ಮೀನು ಹೆಸರು ಕಲರ್ ವಿಡೋ ಟೆಟ್ರಾ ಅಂತ. ಆ್ಯಕ್ಚುಲಿ ಇದು ಒಂದು ಹೈಬ್ರಿಡ್ ತಳಿ. ಈಗ ಪ್ರಸ್ತುತ ಈ 2022ರಿಂದ 25ನೇ ಇಸ್ವಿ ಈ ಒಂದು ಟೈಮಲ್ಲಿ ಅಲಂಕಾರಿಕ ಮೀನುಗಾರಿಕೆ ಮಾರ್ಕೆಟಲ್ಲಿ ಹೈಲಿ ಡಿಮ್ಯಾಂಡೆಡ್ ಇರುವಂಥ ಒಂದು ಫಿಶ್ ಇದು. ಇದರಲ್ಲಿ ಒಟ್ಟು 8 ಥರ ಕಲರ್ಸ್ ಬರುತ್ತೆ. ಇದನ್ನು ಒಂದು ನ್ಯಾಚುರಲ್ ವಿಡೋ ಟೆಟ್ರಾ ಅನ್ನೋ ಒಂದು ನ್ಯಾಚುರಲ್ ತಳಿಯಿಂದ ಹೈಬ್ರಿಡೈಸೇಷನ್ ಮಾಡಿ ಇದನ್ನು ಕಲರ್ಡ್ ಮಾಡಿರ್ತಾರೆ. ಈ ಮೀನಿನ ಲೈಫ್ ಸ್ಪ್ಯಾನ್ 5ರಿಂದ 6 ವರ್ಷ ಬದುಕುತ್ತೆ. ಇದು ಈಸಿ ಟು ಲೋ ಮೇಂಟೆನೆನ್ಸ್ ಫಿಶ್ ಇದು. ನೆಕ್ಸ್ಟು ಈ ಮೀನು ಬಗ್ಗೆ ಹೇಳೋದಾದರೆ ಇದನ್ನು ಹೈ ಬ್ಯಾಗ್ ಗೋಲ್ಡನ್ ಅರೋವನಾ ಅಂತ ಕರಿತೀವಿ. ಇದು ಒಂದು ರಿಲಿಜಿಯಸ್ ಫಿಶ್ಶು. ಎಕ್ಸಾಂಪಲ್ ಇದನ್ನು ಚೈನಾ, ಜಪಾನ್, ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾದಲ್ಲಿ ಇದನ್ನು ಒಂದು ದೇವರ ರೂಪದಲ್ಲಿ ನೋಡ್ತಾರೆ. ಇದನ್ನು ವಾಸ್ತು ಫಿಶ್ ಅಂತಲೂ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ. ಈ ಮೀನಿನ ಒಂದು ಕಾಸ್ಟು ಸ್ಟಾರ್ಟಿಂಗ್ 15,000 ರೂಪಾಯಿಂದ ಹಿಡಿದು 2.5-3 ಲಕ್ಷ ರೂಪಾಯಿವರೆಗೂ ಇರುತ್ತೆ. ಈ ಮೀನಿನ ಒಂದು ಅಟ್ ಪ್ರೆಸೆಂಟ್ ರೇಟು 35,000 ರೂಪಾಯಿ. ಇದರದ ಒಂದು ಸ್ಕೇಲ್ಸ್ ಇರುತ್ತಲ್ಲ, ಇದರ ಒಂದು ಸ್ಕೇಲ್ಸಲ್ಲಿ ಬೆಳೆಯುವಂಥ ಒಂದು ಕಲರ್ ಮೇಲೆ ಇದರ ರೇಟ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇದೇ ಟ್ಯಾಂಕಲ್ಲಿರುವಂಥದ್ದು ರೆಡ್ ಡೆವಿಲ್. ಇದು ಒಂದು ಮಾನ್ಸ್ಟರ್ ವೆರೈಟಿಯ ಫಿಶ್ ಇದು ನದಿಯಲ್ಲಿ ಆಲ್ರೆಡಿ ಇರುವಂಥ ಒಂದು ನ್ಯಾಚುರಲ್ ಫಿಶ್ ಇದು ನದಿಗಳಲ್ಲಿ ಈಸಿಯಾಗಿ ಬ್ರೀಡ್ ಆಗ್ತಾ ಹೋಗುತ್ತೆ. ಇದು ಒಂದು ಮಾಂಸಾಹಾರಿ ಮೀನಿದು. ಇದು ಸಣ್ಣ ಸಣ್ಣ ಮೀನುಗಳು, ಹುಳ, ಉಪಟೆ ಆ ಥರ ತಿಂದು ಬದುಕುವಂಥ ಮೀನಿದು. ನೆಕ್ಸ್ಟು ಈ ಫಿಶ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನಾವು ಎಲ್ಲ ಥರ ಮಾನ್ಸ್ಟರ್ ವೆರೈಟಿ ಫಿಶ್ಗಳನ್ನ ಬಿಟ್ಟಿದ್ದೀವಿ. ಮೊದಲನೇದಾಗಿ ಆಸ್ಕರ್ ಫಿಶ್. ಈ ಆಸ್ಕರಲ್ಲಿ ಒಟ್ಟು 8 ಥರ ತಳಿಗಳು ಬರುತ್ತೆ. ಮೊದಲನೇದು ಟೈಗರ್, ಕಾಪರ್, ಟೈಗರ್ ಆಸ್ಕರ್, ಫೈರ್ ಆಸ್ಕರ್, ವಿಧಗಳಿದ್ದಾವೆ ತುಂಬ. ಈ ಮೀನು ಏನು ಅಂದರೆ ಇದು ಮಾಂಸಾಹಾರಿ ಫಿಶ್ ಇದ್ರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂದರೆ ಇದು ಓನರ್ನ ತುಂಬ ರೆಕಗ್ನೈಸ್ ಮಾಡುತ್ತೆ. ಅದರಿಂದ ಇದನ್ನು ಮನೆಗಳಲ್ಲಿ ಸಾಕೋಕ್ಕೆ ತುಂಬ ಇಷ್ಟಪಡ್ತಾರೆ. ಮೆಮೊರಿ ಪವರ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟು ಪ್ಯಾರೋಟ್ ಫಿಶ್, ಗಿಳಿ ಮೀನು ಅಂತ ಕರಿತೀವಿ. ಈ ಮೀನು ಹೈಬ್ರಿಡ್ ಫಿಶ್ ನ್ಯಾಚುರಲ್ ಅಲ್ಲ. ಇದನ್ನು ಲ್ಯಾಬಲ್ಲಿ ಹೈಬ್ರಿಡೈಸೇಷನಿಂದನೇ ಬ್ರೀಡ್ ಕೂಡ ಮಾಡ್ತಾರೆ ಹಾಗೂ ಅಲ್ಲಿಂದನೇ ನಮಗೆ ಕೊಡ್ತಾರೆ. ಇದು ನ್ಯಾಚುರಲ್ ಆಗಿ ಬ್ರೀಡ್ ಆಗಲ್ಲ. ಈ ಫಿಶ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂದರೆ ಲೈಫ್ ಸ್ಪ್ಯಾನ್ 10ರಿಂದ 15 ವರ್ಷವರೆಗೂ ಬೆಳೆಯುತ್ತೆ ಹಾಗೂ ಇದರ ಒಂದು ಕಲರು ಜನರಿಗೆ ತುಂಬ ಅಟ್ರಾಕ್ಟ್ ಆಗ್ತದೆ.
ಮೂರನೇದು ರೆಡ್ ಟೈಲ್ ಕ್ಯಾಟ್ ಫಿಶ್. ಇದು ನ್ಯಾಚುರಲ್ ಮಾನ್ಸ್ಟರ್ ಫಿಶ್. ಇದು ಈ ದೈತ್ಯ ಮೀನುಗಳು ನದಿಗಳಲ್ಲಿ ಆಲ್ರೆಡಿ ಇದ್ದಾವೆ. ಅಮೆಝಾನ್ ನದಿ ಆಗಿರ್ಬೋದು, ನೈಲ್ ನದಿ, ಕೆಲವು ದೊಡ್ಡ ದೊಡ್ಡ ನದಿಗಳಲ್ಲಿ, ನದಿಗಳಲ್ಲಿ ಇರುವಂಥ ಮೀನಿದು. ಇದ್ರದ್ದು ಒಂದು ಲೈಫ್ ಸ್ಪ್ಯಾನು ದೈತ್ಯಕಾರವಾಗಿ ಬೆಳೆಯುತ್ತೆ. 5ರಿಂದ 15 ವರ್ಷವರೆಗೂ ಬೆಳೆಯುವಂಥ ಮೀನಿದು. ಅಕ್ವೇರಿಯಂಗಳಲ್ಲಿ ಇದನ್ನು ನಾವು ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ಮಾತ್ರ ಸಾಕ್ತಾ ಹೋಗ್ಬೋದು. ಯಾಕೆಂದರೆ ಇದೇನಾಗುತ್ತೆ, ಬೆಳೀತಾ ಸಣ್ಣ ಸಣ್ಣ ಮೀನುಗಳು ಅದರ ಜೊತೆಲಿರುವಂಥ ಮೀನುಗಳನ್ನೇ ನುಂಗ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ. ಅದರಿಂದ ಇದನ್ನು ನಾವು ಕೆಲವು ಲಿಮಿಟೇಷನ್ ಸ್ಪೇಸಲ್ಲಿ ಮಾತ್ರ ಬಿಡಬೇಕಾಗ್ತದೆ. ಈ ಮೀನಿನ ಹೆಸರು ಪ್ಲಾಟಿ ಫಿಶ್. ಇದರಲ್ಲಿ 2 ವಿಧ ಮೀನಿದೆ, ಒಂದು ರೆಡ್ ಪ್ಲಾಟಿ, ಇನ್ನೊಂದು ಮಿಕ್ಕಿ ಮೌಸ್ ಪ್ಲಾಟಿ. ಈ ಪ್ಲಾಟಿ ಫಿಶ್ಗಳು ಬೌಲಿ ಜಾತಿಯ ಒಂದು ಪ್ರಜಾತಿಗೆ ಸೇರುತ್ತೆ. ಈ ಮೀನುಗಳು ಅಕ್ವೇರಿಯಂಗಳಲ್ಲಿ ಈಸಿಯಾಗಿ ಬ್ರೀಡ್ ಆಗುವಂಥ ತಳಿ. ಇದನ್ನು ಎಲ್ಲರೂ ಸ್ಟಾರ್ಟಿಂಗ್ ಬಿಗಿನರ್ಸ್, ಹೊಸದಾಗಿ ಅಕ್ವೇರಿಯಮ್ಸ್ ಇಡುವಂಥವ್ರು ಈ ಥರ ಮೀನುಗಳನ್ನ ತಗೊಂಡು ಸಾಕಂತ ತಿಳ್ಕೊಬೋದು. ಈ ಮೀನ್ದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದರ ಬಣ್ಣ. ಈ ಬಣ್ಣ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರುವಂಥದ್ದು. ಈ ಮೀನುಗಳು ಯಾವಾಗಲೂ ಸಸ್ಯಗಳು, ನದಿಗಳಲ್ಲಿ ಸಸ್ಯಗಳಿರುವಂಥ ಜಾಗದಲ್ಲಿ ಬೆಳೆಯುತ್ತೆ. ಹಾಗೂ ಅಕ್ವೇರಿಯಂಗಳಲ್ಲಿ ಈಸಿಯಾಗಿ ರೋಗಗಳು ಬೇಗ ಬರಲ್ಲ, ಹಾಗೂ ಆಕ್ಸಿಜನ್ ಕಮ್ಮಿ ಇರುವಂಥ ಜಾಗದಲ್ಲೂ ಬೆಳೆಯುವಂಥ ಒಂದು ತಳಿ. I am Nanjundappa, working as a Deputy Director of Fisheries, Tumkur. This aquarium has been, started during the year of 2003. ಆಮೇಲೆ ಇದು ತುಂಬ ಚೆನ್ನಾಗಿ ರನ್ ಆಯಿತು. ಇತ್ತೀಚೆಗೆ ಕಳೆದ ಒಂದು 5 ಇಯರ್ಸಿಂದ ಇಟ್ ವಾಸ್ ನಾಟ್ ಫಂಕ್ಷನಿಂಗ್ ಡ್ಯೂ ಟು ವೇರಿಯಸ್ ಪ್ರಾಬ್ಲಮ್ಸ್. ಈ ಅಕ್ವೇರಿಯಂಗಳೆಲ್ಲ ಇದು ಲೀಕೇಜ್ ಇತ್ತು ಆ್ಯಂಡ್ ನಾಟ್ ವೆಲ್ ಮೇಂಟೈನ್ಡ್ ಡ್ಯೂ ಟು ದಿ ವೇರಿಯಸ್ ರೀಸನ್ಸ್, ಡ್ಯೂ ಟು ದಿ ಸ್ಟಾಫ್ ಕೊರತೆ ಇತ್ತು. ಹಾಗಾಗಿ ಸೊ ಇಂಥ ಒಂದು ಒಳ್ಳೆಯ ಅಕ್ವೇರಿಯಂನ ನಾವು ಡಿಸ್ಟಿಕ್ ಒಂದು ಅಡ್ಮಿನಿಸ್ಟ್ರೇಷನ್ ಲೈಕ್ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಒಳಗಡೆ ನಾವು ವರ್ಕಿಂಗ್ ಮಾಡ್ತೀವಿ ಆ್ಯಸ್ ಎ DD ಫಿಶರೀಸ್ ತುಮಕೂರು. ಸೊ ಲಾಸ್ಟ್ ಇಯರ್ ಏನಾಯಿತು, ಈ ಒಂದು ಡಿಸ್ಟಿಕ್ ಅಕ್ವೇರಿಯಂನ ಒಳ್ಳೆ ರೀತಿಯಲ್ಲಿ ನಾವು ಅಭಿವೃದ್ಧಿಗೊಳಿಸಬೇಕು ಆ್ಯಂಡ್ ರಿನೋವೇಟ್ ಮಾಡಬೇಕು ಅಂತೇಳಿ ಆ ಒಂದು ಯೋಜನೆ ತಯಾರಿಸಿದಾಗ ಲಾಸ್ಟ್ ಮಾರ್ಚಲ್ಲಿ ಇದಕ್ಕೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಎಂಟೈರ್ ಅಕ್ವೇರಿಯಮನ್ನೇ ರಿನೋವೇಟ್ ಮಾಡಿದ್ದೇವೆ. There are totally 36 aquariums are there, plus 4 big size aquarium, right? 32. That 32 one size, a normal size aquarium, plus 4 big size aquarium. Totally 36 aquariums are there. ಇವುಗಳಲ್ಲಿ ಸುಮಾರು 75 ವೆರೈಟೀಸ್ ಆಫ್ ಅಕ್ವೇರಿಯಂ ಫಿಶನ್ನ ನಾವು ಡಿಫ್ರೆಂಟ್ ವೆರೈಟೀಸನ್ನು ಇದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ಗೋಲ್ಡ್ ಫಿಶ್ ಟು premium varieties, Arona, flower horn, and alligator, and Asker, parrot fish, color widow, zebra fishes. There are so many red shark. There are so many varieties fishes have been displayed. ಇದರ ಉದ್ದೇಶ, ಇಲ್ಲಿ ನಮ್ಮ ಪಕ್ಕದಲ್ಲಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ಇದೆ. ಇಲ್ಲಿ ಒಂದಲ್ಲ ಒಂದು ಮಕ್ಕಳ ಒಂದು ಕ್ರೀಡೆ ಆಗ್ಬೋದು ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಅದು ನಡೀತಾ ಇರ್ತದೆ. ಏನು ನ್ಯಾಷನಲ್ ಫೆಸ್ಟಿವಲ್ಸ್, August 15th ಇಂಡಿಪೆಂಡೆನ್ಸ್ ಡೇ ಇರ್ತದೆ, ಆಮೇಲೆ ರಿಪಬ್ಲಿಕ್ ಡೇ ಇರ್ತದೆ, ಆಮೇಲೆ ಕನ್ನಡ ರಾಜ್ಯೋತ್ಸವ ಇರ್ತದೆ. ಇಂಥ ಸಮಯದಲ್ಲಿ ಅತಿ ಹೆಚ್ಚು ಮಕ್ಕಳು ತುಮಕೂರು ನಗರದಲ್ಲಿ ಬರ್ತಾರೆ. ಬಂದಾಗ ಇದೊಂದು ಅಕ್ವೇರಿಯಮನ್ನು ವೀಕ್ಷಣೆ ಮಾಡೋಕ್ಕೆ ಭಾಳ ಅವಶ್ಯಕತೆ ಇತ್ತು. ಸೊ ಮಕ್ಕಳಿಗೆ, ವಯಸ್ಕರಿಗೆ ಮತ್ತು ಇನ್ನೂ ಸಾರ್ವಜನಿಕಗೋಸ್ಕರ ಈ ಒಂದು ಅಕ್ವೇರಿಯಮನ್ನು ನಾವು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಅಭಿವೃದ್ಧಿಗೊಳಿಸಿ ರಿನೋವೇಟ್ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಮ್ ಮಿನಿಸ್ಟರ್ ಆ್ಯಸ್ ವೆಲ್ ಆಸ್ ಎ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇಸ್ ಗೋಯಿಂಗ್ ಟು ಇನಾಗ್ರೇಟ್ ಆ್ಯಂಡ್ ಇದನ್ನು ಲೋಕಾರ್ಪಣೆ ಮಾಡ್ತಾರೆ. ನಾಳೆಯಿಂದ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಇದು ವೀಕ್ಷಣೆಗಾಗಿ ಇದು ನಾವು ಇನ್ನು ಅವಕಾಶ ಮಾಡಿಕೊಟ್ಟಿದ್ವಿ. ಇದರ ದರವು ಪ್ರಸ್ತುತ ಇದು ವಯಸ್ಕರಿಗೆ 10 ರೂಪಾಯಿ, ಮಕ್ಕಳಿಗೆ 5 ರೂಪೀಸ್ ಥರ ನಿಗದಿಪಡಬೇಕು ಅಂತೇಳಿ ನಾವು ಇದನ್ನು ಇಟ್ಕೊಂಡಿದ್ದೀವಿ. ತದನಂತರದಲ್ಲಿ ಈ ದರಗಳು ಪರಿಷ್ಕರಣೆಗೊಂಡು ಅದನ್ನು ಬೇರೆ ರೇಟು ಎಂಟ್ರಿ ಫೀಸನ್ನು ನಿಗದಿಪಡಿಸಲಿಕ್ಕೆ ನಮ್ಮ ಮೇಲಧಿಕಾರಿಗಳಿಂದ ಅನುಮತಿ ತಗೊಂಡು ಮಾಡ್ತೀವಿ. ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ KC ಅಂತೇಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕ ತುಮಕೂರು. ನಮ್ಮ ಒಂದು ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಮತ್ಸ್ಯಾಲಯ ಬರ್ತದೆ. ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಅಕ್ವೇರಿಯಂ ಫಿಶಸ್ ನೋಡೋದ್ರಿಂದ ತುಂಬಾ ಅನುಕೂಲಕರ ಪ್ರಯೋಜನ ಇದೆ.
ಮಕ್ಕಳಿಗೆ ಆಗ್ಬೋದು ದೊಡ್ಡವ್ರಿಗೆ ಆಗ್ಬೋದು ಈ ಒಂದು ಸ್ಟ್ರೆಸ್ ರಿಲೀಫ್ ಈಗಿನ ಒಂದು ಏನು ಒಂದು ಫಾಸ್ಟ್ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಅವಶ್ಯಕತೆ ಇರ್ತಕ್ಕಂಥದ್ದು ಒಂದು ಸ್ಟ್ರೆಸ್ ರಿಲೀಫ್ ಆಗೋಂಥದ್ದು ಅಕ್ವೇರಿಯಂ ಫಿಶಸ್ ನೋಡೋದ್ರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಆ ಒಂದು ಸದುದ್ದೇಶದಿಂದ ತುಂಬ ದಿನದಿಂದ ಏನು ಇದು ಒಂದು ಡಿಫಂಕ್ಟ್ ಆಗಿತ್ತು, ನಡೀತಾ ಇರಲಿಲ್ಲ. ಸೊ ಈ ಒಂದು ಅಕ್ವೇರಿಯಂ ಈಗ ಮತ್ತೆ ಚಾಲನೆಗೊಳ್ತಾ ಇದೆ, ಓಪನ್ ಆಗ್ತಾ ಇದೆ. ಸೊ ಎಲ್ಲರೂ ಬನ್ನಿ, ಎಲ್ಲ ಮಕ್ಕಳು ಕೂಡ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅಕ್ವೇರಿಯಂ ಫಿಶ್ಗಳಿಗೆ ರೋಗ ಬಂದರೆ, ಇನ್ಫೆಕ್ಷನ್ ಆದರೆ ಅದನ್ನು ಹೆಂಗೆ ಟ್ರೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದರೆ ಈ ಒಂದು ಮತ್ಸ್ಯಾಲಯಕ್ಕೆ ಬಂದರೆ ಅವ್ರಿಗೆ ಉಚಿತವಾಗಿ ನಾವು ಮಾರ್ಗದರ್ಶನ ನೀಡ್ತೀವಿ. ಅದನ್ನು ಹೆಂಗೆ ಕೇರ್ ಮಾಡೋದು, ರೋಗ ಬರ್ದಂಗೆ ಹೆಂಗೆ ತಡೆಯೋದು ಮೊದಲನೇದು. ಎರಡನೇದು ಅಕ್ವೇರಿಯಂಗಳನ್ನ ಹೆಂಗೆ ಕ್ಲೀನಿಂಗ್ ಮಾಡಿ ಮೇಂಟೈನ್ ಮಾಡೋದು. ಕೆಲವೊಬ್ಬರು ಫುಲ್ ತೆಗೆದು ಕ್ಲೀನ್ ಮಾಡ್ತಾ ಇರ್ತಾರೆ, ಆ್ಯಕ್ಚುಲಿ ಆ ಥರ ಮಾಡೋಂಗೇ ಇಲ್ಲ. ಅದರಿಂದ ನಾವು ಯಾವುದೋ ಒಂದು ಒಳ್ಳೆ ಪ್ರೊಸೀಜರ್ ಇರುತ್ತೆ, ಈಸಿ ಟು ಮೇಂಟೆನೆನ್ಸ್, ಆ ಒಂದು ಪ್ರೊಸೀಜರ್ಗಳನ್ನ ಉಚಿತವಾಗಿ ಮಾರ್ಗದರ್ಶನ ನೀಡೋಕ್ಕೋಸ್ಕರನೇ ಈ ಮತ್ಸ್ಯಾಲಯನ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು. ಇದೇ ರೀತಿ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.